ಈ 1 ಗಂಟೆಯಲ್ಲಿ ಅವ್ನು ಮದುವೆ ಆಗಿ ಬಂದ ಅಂತನ? ಅದು ಹೇಗ್ ಸಾಧ್ಯ ಗಿರಿಜಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ? ನಾನು ತೆಂಗಿನ ಹೆದರಿಸಿ ಓಡಿಸ್ಕೊಂಡೋಗಿ ಮದುವೆ ತಾನೆ? ಏನಾಯ್ತು ಅಂತ ಆದ್ಮೇಲೆ ನಾವು ಸುಮ್ಮನೆ ಇಟ್ಕೊಳ್ಳೋಕೆ ಏನು ಇಟ್ಕೊಂಡಿದ್ದಾರೆ ನಮ್ಮನ್ನ? ಸಾಕು ನಿಲ್ಸಿ. ಏನ್ ನಡೀತು ಅಂತ ನಾನ್ ಹೇಳ್ತೀನಿ. ನಾನು ಹೊಯ್ಸಳ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಂಗೆ ಗಿರ್ಜಾ ಆಂಟಿ ಮತ್ತೆ ಮೀನಾ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೊಂದು ದೇವಸ್ಥಾನದಲ್ಲಿ ವಲ್ಲಭ ಮತ್ತೆ ಅಮೂಲ್ಯನ ನೋಡಿದೆ. ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇವರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಈ ವಿಷಯ 2 ಮನೆಯವರು ಗೊತ್ತಾದ್ರೆ ಅವ್ರನ್ನ ಒಂದಾಗೋದಕ್ ಬಿಡೋದಿಲ್ಲ, ಸಾಯಿಸ್ಬಿಡ್ತಾರೆ ಅಂತ. ಯಾಕಂದ್ರೆ 2 ಮನೆಯವ್ರಿಗೆ ತುಂಬಾ ವರ್ಷಗಳಿಂದ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಲ್ವಾ? ಹೀಗಿರುವಾಗ ಅವ್ರು ಮದ್ವೆ ಆಗಕ್ ಸಾಧ್ಯನೇ ಇಲ್ಲ ಅಂತ. ಮದ್ವೆ ಆಗದ ಅಥವಾ ಸತ್ತೋಗ್ಬಿಡದ ಅಂತ ಗೊಂದಲದಲ್ಲಿದ್ರು. ಆಗ ನಾನ್ ಹೇಳ್ದೆ, ನೀವಿಬ್ರು ಮದ್ವೆ ಆಗಿ ಖಂಡಿತವಾಗ್ಲೂ 2 ಮನೆಯವರು ಒಪ್ಕೊಳ್ತಾರೆ ಅಂತ. ಅದೇ ದೇವಸ್ಥಾನದಲ್ಲಿ ಇವರಿಬ್ರು ಮದ್ವೆ ಆದ್ರು. ನಡೆದಿದ್ದು ಸುಳ್ಳು, ಇದು ಶುದ್ಧ ಸುಳ್ಳು. ಯಾರ ಹತ್ರ ಕತೆ ಹೇಳ್ತಾ ಇದೀಯ ಲಕ್ಷ್ಮಿ ನೀನು? ವಲ್ಲಭ ಅಮೂಲ್ಯ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ. ಅವರಿಬ್ರು ಪ್ರೀತಿ ಮಾಡ್ತಾರ? ನಾನು ಇದನ್ನ ನಂಬೋದಿಲ್ಲ, ನಂಬೋದು ಇಲ್ಲ. ಲಕ್ಷ್ಮಿ ಯಾಕೆ ತರ ಸುಳ್ಳು ಹೇಳ್ತಾ ಇದ್ಯಾ? ಅಂಕಲ್, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ನಂಬೋದಿಲ್ಲ. ಗಿರಿಜಾ, ಬೇರೆ ಏನೋ ನಡೆದಿದೆ, ಅದೇನು ಅಂತ ಹೇಳು ಗಿರಿಜಾ. ಈಗ ನಿನ್ಗೇನು ಗೊತ್ತಿಲ್ಲ ಅಂದ್ರೆ ನಾನು ಇದನ್ನ ನಂಬ. ಬಾ ಗಿರಿಜಾ, ಏನ್ ನಡೀತು? ನಿಮ್ಗೇನು ಗೊತ್ತಿಲ್ಲ ರೀ. ಸುಳ್ಳು, ನನ್ಗೆ ಇದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಅಮೂಲ್ಯನ್ ಹೇಗೆ ವಲ್ಲಭ ಮದುವೆ ಆಗ್ತಾನೆ? ಹೇಳ್ತಾ ಇರೋದು ಸತ್ಯ ಏನು ಅಂತ ಗೊತ್ತಾಗ್ಬೇಕು. ವಾ ನಂದ ವಾ, ಮೆಚ್ಕೋಬೇಕಣಯ್ಯ ನಿನ್ನ. ನಿನ್ನಂತ ಕಲಾವಿದನ ನಾನು ನೋಡೇ ಇರ್ಲಿಲ್ಲ. ಏನು ಹೇಳ್ತಾ ಇದ್ದೆ ಸೂರ್ಯಕಾಂತ ನೀನು? ಮುಚ್ಚಯ್ಯ ಬಾಯಿ. ನಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪಿಸ್ಕೊಂಡು ಹೀಗೆಲ್ಲ ಮಾತಾಡ್ಬೇಡಿ. ಏಯ್, ನೀನೇನ ಮಾತಾಡೋದು? ನೀನು ನಿನ್ ಗಂಡ ಸೇರಿ ಮಾಡ್ಸಿರ್ಬೋದಲ್ಲ. ವಲ್ಲಭ ಅಮೂಲ್ಯನ್ ಮದುವೆ ಈಗ ಆಗಿರೋದು ಅಂತ ನಿಮಗೆ ಹೇಗೆ ಗೊತ್ತಾಯ್ತೋ ಹಾಗೆ ನಮಗೂ ಈಗ್ಲೇ ಗೊತ್ತಾಗ್ತಿರೋದು. ಇದಕ್ಕೂ ಅಪ್ಪಂಗೂ ಯಾವ ಸಂಬಂಧನೂ ಇಲ್ಲ. ಹೌದು, ಸುಮ್ನೆ ಅಪ್ಪನ ಕಡೆ ಬೇಡ ಮಾಡ್ತಾ ನೀವು. ಹಣಕಾಸಿನ ವಿಚಾರದಲ್ಲಿ ನಿಮ್ಗಿಂತ ಕಡಿಮೆ ಇರ್ಬೋದು, ಆಗ ಸ್ವಾಭಿಮಾನದ ವಿಷಯ ಬಂದಾಗ ಅಪ್ಪನ ಎದುರುಗಡೆ ಅವ್ರ ಕಾಲಿನ ಧೂಳಿಗೋ ನೀವಲ್ಲ, ಇಡೀ ಊರಲ್ಲ ಯಾವ ಸಮ ಇಲ್ಲ. ಅದನ್ನ ತಿಳ್ಕೊಳ್ಳಿ. ಏಯ್, ಯಾವ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದೀಯಪ್ಪ ನೀನು? ಇವು ನಮ್ ತಂಗಿನ ಬಂದಾಗ ಜೀವನದಲ್ಲಿ ಮುಖ ತೋರಿಸ್ಬೇಡ ಅಂತ ಹೇಳಿದ್ರು ಕೂಡ ನಾಚಿಕೆ ಮಾನ ಮರದಿ ಇಲ್ದೇನೆ ನಮ್ ಮನೆ ಎದುರುಗಡೆ ಮನೆ ಮಾಡ್ಕೊಂಡು ದಿನ ಮುಖ ತೋರಿಸ್ತಾ ಇದ್ದಾನಲ್ಲ, ಆ ಸ್ವಾಭಿಮಾನದ ಬಗ್ಗೆನಾ? ಸ್ವಾಭಿಮಾನ ಅನ್ನೋ ಪದದ ಅರ್ಥ ಗೊತ್ತಿಲ್ಲದ್ರೆ ಈ ಪಿಕ್ನಾಸಿಗೆ ಸ್ವಾಭಿಮಾನಿ ಅಂತ ಕರಿತಾ ಇದೀಯಾ? ನಿಲ್ದ್ರು. ನೀವೆಲ್ಲಿ ನಿನ್ ತಮ್ಮಗಳನ್ನ ಒಪ್ಕೊಂತೀರಾ? ನಮ್ಮ ಮಾನ ಹರಾಜ್ ಹಾಕ್ಬೇಕು ಅಂತ ನೀವೆಲ್ಲ ಮಾಡಿದ್ದೀರಾ. ಮಾನಾನೇ ಹೋದ್ಮೇಲೆ ಇನ್ನೇನು ಉಳಿದಿಲ್ಲ ನನಗೆ. ಹೇಗಿದ್ದು ಅವಳು ಸಿಕ್ಕ ಮೇಲೆ ಕೊಚ್ಚಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗ ಅವನ ಜೊತೆ ಅವನು ಕೊಚ್ಚಾಕ್ತೀನಿ. ಮುಟ್ಟಿಲ್ಲ ಅಂದ್ಬಿಡ್ತಾರೆ.
ದುಡುಕ್ಬೇಡಿ ಸುಮ್ಮನೆ ಇರೋಣ. ನನ್ ಮಾತು ಕೇಳಿ. ಅಪ್ಪ. ಅಣ್ಣ, ಸುಮ್ನೆ ಇರೋಣ. ನೀವೇನಾದ್ರೂ ಮಾತಾಡ್ರಿ, ಅವ್ರು ನಮ್ಮೆಲ್ಲ ಬಂದು ಕೊಚ್ಚಾಕ್ಬಿಡ್ತಾರೆ. ಮಾತಾಡ್ರಿ. ಏನೋ ಸೂರ್ಯ, ನೀನ್ ಹೆತ್ತ ಮಗಳನ್ನ ನೀನೇ ಕೊಲ್ತೀಯನೋ? ನಿನ್ನ ಮಗಳ ಮರಿಬೇಡ. ಇವಳು ಮಾತ್ರ ಅಪ್ಪ ಅಮ್ಮನ ಮರೆತು ಆ ಬಿಕ್ಕಾರಿ ಜೊತೆ ಹೋಗ್ಬೋದಾ? ನಾನು ಇವಳು ಮಗಳಂತ ಮರಿಬಾರ್ದಾ? ಇವಳು ನನ್ ಮಗಳೇ ಅಲ್ಲ. ಇಷ್ಟಕ್ಕೆ ಏನೋ ಮಾಡಿದಾಳೆ ಅವಳು. ಪ್ರೀತಿ ಮಾಡಿದ ಹುಡುಗನ ಮದುವೆ ಆಗಿ ಬಂದಿದ್ದಾಳೆ ಅವಳು. ಇವಳು ಪ್ರೀತಿ ಮಾಡಿದೆ ಎಂತ ಗೊತ್ತೇನಮ್ಮ? ನಮ್ಮ ಶತ್ರು ಮಗನ್ನ. ಇವನ್ ಏನ್ ಯೋಗ್ಯತೆ ಇವನು ಕಟ್ಕೊಂಡು ಬಂದಿದ್ದಾಳೆ. ನಾಚಿಕೆ ಆಗಲ್ವಾ ಇವನ್ ಕೈ ತಾಳಿ ಕಟ್ಕೊಳಕ್ಕೆ? ಮಾತಗೂ ಶತ್ರು ಮನೆ ಅಂತ ಹೇಳ್ಬೇಡ್ವ ಸೂರ್ಯ. ಅವಳು ಮದುವೆ ಆಗಿ ಬಂದಿರೋದು ಅವಳು ಸೋದರತ್ತೆ ಮಗನ್ನೇ. ನಿನ್ನ ಒಡ ಹುಟ್ಟಿದ ತಂಗಿ ಅಮ್ಮ, ಸಂಬಂಧಗಳ ಬಗ್ಗೆ ನೀನ್ ನಮಗೆ ಉಪದೇಶ ಕೊಡಕ್ ಬರ್ಬೇಡ. ಅಮ್ಮುಗೆ ವಲ್ಲಭ ಏನಾಗ್ಬೇಕು? ಸೋದರತ್ತೆ ಮಗ ತಾನೆ. ನಿನಗಿಂದ್ರ ಏನಾಗ್ಬೇಕು? ನಿನಗ್ ದೂರದ ಅತ್ತೆ ಮಗಳು ತಾನೆ. ಸೂರ್ಯನಿಗೆ ಕಲಾನು ದೂರದ ಸಂಬಂಧಿನೇ. ನೀವು ನಿಮ್ ಸಂಬಂಧಗಳಲ್ಲೇ ಮದುವೆ ಆಗ್ಬಹುದು, ಇವಳು ಆಗ್ಬಾರ್ದಾ? ನೀವು ಮಾಡಿದ ಸರಿ, ಇವಳು ಮಾಡಿದ ತಪ್ಪ. ನೀವು ಇವಳಿಗೆ ದೇಶ ತುಂಬಾ ದುಡ್ಡು ಮಾಡಿರೋ ಹುಡುಕ ಅಂತ. ಆದ್ರೆ ಇವನನ್ನ ಆಯ್ಕೆ ಮಾಡ್ಕೊಂಡ್ಲು. ಯಾಕಂದ್ರೆ ಇವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಇವಳಿಗೆ ನಂಬಿಕೆ ಇತ್ತು. ನೋಡಿ, ನಂಗೆ ಅರ್ಥ ಆಗುತ್ತೆ. ಪ್ರೀತಿಯಿಂದ ನೂರಾರು ಕನ್ಸುಗಳನ್ನ ಇಟ್ಕೊಂಡು ಬೆಳ್ದಿರೋ ಮಕ್ಕಳು ಈ ರೀತಿ ದಿಢೀರ್ ಅಂತ ಮದ್ವೆ ಆಗಿ ಬಂದ್ರೆ ಯಾವ ತಂದೆ ತಾಯಿಗಾದ್ರೂ ಆಘಾತ ಆಗೇ ಆಗುತ್ತೆ. ಈ ರೀತಿ ಸಮಸ್ಯೆನ ಇನ್ನಷ್ಟು ದೊಡ್ಡದ್ ಮಾಡ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಎರಡು ಮನೆಯವ್ರಿಗೆ ಕೈ ಮುಗ್ದು ಬೇಡ್ಕೋತೀನಿ, ದಯವಿಟ್ಟು ಇವ್ರಿಬ್ಬರನ್ನ ಮನೆ ಒಳಗ್ ಕರ್ಕೊಂಡೋಗಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಇವ್ರಿಬ್ರು ಹೊಸ ಜೀವನನ ಶುರು ಮಾಡೋದಕ್ಕೆ ದಾರಿ ಮಾಡ್ಕೊಡಿ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ಆ ನಂದನ್ ಮನೆಗೆ ಏನ್ ಸಂಬಂಧ ಅಂತಾನೂ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ಸ್ಪಷ್ಟ ಗೊತ್ತಾಗ್ತಾ ಇದೆ. ನೀನು ನಂದನ್ ಪರಿಚಯ ಆಗಿರೋದ್ರಿಂದ ಅವನಿಗೆ ಮದ್ವೆನ ನಿನ್ ಮುಖಾಂತರ ಮಾಡ್ತಾ ಇದ್ದಾನೆ ಅಂತ ಹೇಳು. ಈ ಕೆಲಸ ಮಾಡೋದಕ್ಕೆ ಎಷ್ಟು ಕೊಟ್ಟ ಅವನು? ನಿನ್ನ ಪಾಲೇನಿದೆ ಹೇಳು. ದೊಡ್ಡ ಪಾಲ ಇರುತ್ತೆ ದೊಡ್ಡಪ್ಪ. ನನ್ನ ಅಮೂಲ್ಯಂಗೆ ಅಂತ ಕೊಟ್ಟು ಒಡವೆ ಇಲ್ಲ. ಈ ನಂದ ದೊಡ್ಡದಾಗೆ ಪ್ಲಾನ್ ಮಾಡಿ ಆ ಒಡವೆಗಳ ಜೊತೆ ಅಮೂಲ್ಯನ ಓಡಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬ. ಆಗ ಎದುರು ಮನೆಯವರು ಅದೇನ್ ಮಾಡ್ಕೋತಾರ ನೋಡೇ ಬೇಡ ಅನ್ನೋ ಮಾತು ಪ್ಲಾನ್ ಮಾಡಿದ್ದಾರೆ ದೊಡ್ಡಪ್ಪ. ಈ ತರ ಕಳ್ತನ ಮಾಡೋರ್ನ ನಾವ್ ನೋಡೇ ಇಲ್ಲ ಗುರು. ಹೇಯ್, ಎಲ್ಲ ಒಡವೆಗಳು? ಶ್ರೀಕಂಠ, ಏನಾದ್ರು ಮಾತಾಡಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿ ಮಾತಾಡು. ಕದ್ಯ ಬುದ್ಧಿ ಇರೋದು ನಿಮ್ಗಳಿಗೆ, ನಮ್ಗಲ್ಲ. ಗಣೇಶ ಚತುರ್ಥಿ ದಿನ ಏನಾಯ್ತು ಅಂತ ಎಲ್ರಿಗೂ ನೆನಪಿದೆ. ಅಪ್ಪನ ಹತ್ರ ದುಡ್ಡು ಕದ್ದು ಒಲ್ಲಪ್ಪನ ಹತ್ರ ಏಟ್ ತಿಂದವ್ ನೀನು. ಊರವ್ರ ಎದುರುಗಡೆ ತಲೆ ಬಗ್ಗಿಸ್ತಾವ್ ನೀನು. ಇವತ್ ತಲೆ ಮಾತಾಡ್ತಿದ್ದೇನೋ? ಹೇಯ್, ನಿಮ್ಮ ತಪ್ಪ ಮುಚ್ಚಾಕೊಳ್ಳೋಕೆ ಹಳೆ ವಿಷಯನ ತೆಗಿಬೇಡ. ಇವಾಗ ಇದು ಇತ್ಯರ್ಥ ಆಗ್ಬೇಕು. ಏಯ್, ನಿನ್ನ ಕೇಳ್ತಿರೋದು, ಹೇಳೆ, ಎಲ್ಲಿ ಒಡವೆಗಳು? ಅದು ನಿಜ ಹೇಳು, ಎಲ್ಲೋಯ್ತು ಆ ಒಡವೆ? ಲಕ್ಷಾಂತರ ಬೆಲೆ ಬಾಳೋ ಒಡವೆ ಎಲ್ಲೋಯ್ತು ಹೇಳು? ಅದು ಚಿಕ್ಕಪ್ಪ, ಆ ಒಡವೆಗಳನ್ನ ನಾನೇ ಬಳಸ್ಕೊಂಡೆ. ಏನು ಹೇಳ್ತಾ ಇದೀಯ ನೀನು? ಒಡವೆನ ನೀರ್ ಬಳಸ್ಕೊಂಡ್ಯಾ? ಹೌದು, ನಾನೇ ಬಳಸ್ಕೊಂಡಿದ್ದು.
ಶಬಾಷ್. ಆಗ್ಲೇ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ರಾ, ನನ್ ತಮ್ಮ ಹಾಗೆ ಹೀಗೆ ಅಂತ. ಈಗೇನ್ ಹೇಳ್ತೀರಾ? ತಪ್ಪಿತಸ್ಥಾನೆ ನನ್ನ ಅಪರಾಧಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ? ಏನೋ ಆಗಿದೆ ನಿನಗೆ? ಇಷ್ಟಕ್ಕೂ ಅಷ್ಟು ದೊಡ್ಡ ಖರ್ಚು ಏನೋ ಇತ್ತು ನಿನಗೆ? ಏನೋ ಖರ್ಚಿತ್ತು, ಬಳಸ್ಕೊಂಡೆ. ಯಾಕೆ ಏನು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ನಾನು ಖರ್ಚು ಮಾಡಿರೋದಂತೂ ನಿಜ. ಅಯ್ಯೋ ನನ್ನ ಮಗನೇ, ಒಟ್ಟಿಲ್ಲ ಅನಿಸ್ಬಿಡ್ತೀನಿ. ಇಷ್ಟೊತ್ತು ಅಮೂಲ್ಯ ಎಲ್ಲಿ ಅಂತ ತಲೆ ಕೆಡ್ಸ್ಕೊಂಡು ಹುಡುಕಾಡ್ತಾ ಇದ್ರಿ. ಈಗ ಅವಳು ಬಂದಿದ್ದಾಳೆ. ಈಗ ನಿಮ್ಗೆ ಒಡವೆ ಚಿಂತೆನಾ? ಆ ಒಡವೆಗಳು ನೀವುಗಳು ಯಾರಿಗೋಸ್ಕರ ಮಾಡಿಸಿದ್ದು? ಅಮೂಲ್ಯಗೋಸ್ಕರ ತಾನೇ? ಅವಳು ಮದುವೆ ಹೋದ್ಮೇಲೆ ಅವಳ ಗಂಡನ ಮನೆಗೆ ತಾನೇ ಅದು ಸೇರ್ತಿದ್ದು. ಈಗ ಅದು ಅವಳ ಗಂಡನ ಮನೆಗೆ ಸೇರ್ಕೊಂಡಿದೆಯಲ್ವಾ? ಸಾಧ್ಯನೇ ಇಲ್ಲ. ಗಿರಿಜಾನಂತೂ ಕ್ಷಮಿಸ್ತೆ, ಜೀವನ ಪೂರ್ತಿ ನೋಯಿಸ್ತಾ ಇದ್ದೀರಾ. ಇವಳನ್ನ ಹಾಗೆ ಮಾಡ್ಬೇಡ್ರೋ, ನಿಮ್ ಕೈ ಮುಗಿತೀನಿ. ಸುಮ್ನೆ ಕೂಡ ನೀನು. ಏಯ್, ಏನೋ ಮಾಡ್ದೆ ನೀನು? ಯಾಕೋ ಈ ತರ ಮಾಡ್ದೆ? ನೋಡ್ದೇನು ಎಷ್ಟು ಗಲ್ಬೆ ಎಬ್ಸಿದ್ಯಾ? ನನ್ ಮೇಲೆ ಗೌರವ ಇಲ್ಲ ಅಂದ್ರೆ ಯಾಕೋ ನಾಟಕ ಆಡ್ದೆ? ಯಾರನ್ನು ಪ್ರೀತಿ ಮಾಡಲ್ಲ ಅಂತ ಯಾಕೋ ನನ್ನ ಹತ್ರ ಮಾತು ಕೊಟ್ಟೆ? ಗಿರಿಜಂಗ್ ನಾನು ಎಷ್ಟೋ ಸಲ ಹೇಳಿದ್ದೆ, ಧೈರ್ಯದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ನೀನು ನನ್ನ ಹಾಗೆ ಅಂತ. ನಿನ್ನ ಅತಿರೇಕ, ನಿನ್ನ ವರ್ತನೆಗಳು ಏನೇ ಇದ್ರೂ ಕೂಡ ನಿನ್ ಮೇಲೊಂದು ನಂಬಿಕೆ ಇತ್ತು ಕಣ ನನಗೆ. ನಾ ತಲೆ ಎತ್ತೋ ಕೆಲಸ ನೀ ಯಾವತ್ತೂ ಪರವಾಗಿಲ್ಲ, ತಲೆ ತಗ್ಸೋ ಕೆಲಸ ಮಾಡೋದಿಲ್ಲ ಅಂತ. ಆದ್ರೆ ಇವತ್ತು ಜೀವನ ಇಡೀ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಏ, ನಿನ್ನ ಹೊಲಸು ಬಾಯಿಂದ ನನ್ನ ಅಪ್ಪ ಅಂತಾನು ಕರಿಬೇಡ. ನಿನ್ನ ಹೊಲಸು ಮನಸ್ಸಿನಲ್ಲಿ ನನ್ನ ಅಪ್ಪ ಅನ್ನೋ ಸ್ಥಾನನೂ ಕೊಡ್ಬೇಡ. ಸಮಾಧಾನ ಮಾಡ್ಕೊಳ್ರಿ. ಅವ್ರ ಹಣೆಲಿ ಏನ್ ಬರ್ದಿದ್ಯೋ ಹಾಗಾಗಿದೆ ಅನ್ಕೊಳ್ಳೋಣ. ಸಮಾಧಾನ ಮಾಡ್ಕೊಳ್ರಿ. ನೀ ಸುಮ್ನಿರು ಗಿರ್ಜಾ. ನಾವು ಮಾಡೋ ತಪ್ಪಿಗೆಲ್ಲ ಹಣೆ ಬರ ಅಂತ ಹೆಸರಿಡಕ್ಕಾಗೋದಿಲ್ಲ. ನಿನ್ನ ಮಗ ತಪ್ಪು ಮಾಡಿದಾನೆ. ಆ ಹುಡುಗಿನ ಮದ್ವೆ ಆಗಿದ್ದು ಮೊದಲನೇ ತಪ್ಪು. ಅವ್ರ ಮನೆ ತಿಂದಿದ್ದು ಎರಡನೇ ತಪ್ಪು. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಮುಖದ ಮೇಲೆ ಎಸಿತಿದ್ದೆ ಕಣ. ಅವ್ರ ಒಡವೆನ್ ಬಳಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಒಂದೊಂದು ಹಗಳನ್ನು ದುಡ್ಕೊಂಡು ತಿಂದಿದ್ವಿ ಹೊರತು ಕಳ್ತನ ಮಾಡಿಲ್ಲ, ಬೇರೆಯವ್ರ ದುಡ್ಡಿಗೆ ಕೈ ಚಾಚಿಲ್ಲ, ಅಥವಾ ಸಿಕ್ಕಿದ್ದನ್ನ ಬಳಸ್ಕೊಂಡಿಲ್ಲ ಕಣ. ಆದ್ರೆ ನೀನು ನನ್ನ ಮಗನಾಗಿ ಎಂತ ನಾಚಿಕೆ ಗೇಡಿನ ಕೆಲಸ ಮಾಡ್ಬಿಟ್ಟಿಯೋ. ಸಾಕು ಸುಮ್ಮನೆಯ. ನಾವು ಅವಾಗಿಂದ ನೋಡ್ತಾನೆ ಇದೀವಿ. ಮಗನ್ಗೆ ಬೈಯೋದೇನೋ, ಆಮೇಲೆ ತಾನೇ ಅಳೋದೇನೋ. ಏಯ್, ನಿನ್ಗೆ ದುಡ್ಡು ಮಾಡ್ಕೊಳ್ಳೋ ಚಟ, ಅದಕ್ಕೆ ಮಗನ್ನ ಮುಂದೆ ಬಿಟ್ಕೊಂಡು ನಮ್ಮ ಮನೆ ಒಡವೆ ಎಲ್ಲ ಹೊಡ್ಕೊಂಡ್ಬಿಟ್ಟೆ ಅಲ್ಲ ನೀನು. ನಿನ್ಗೆ ಕೂಗಾಡಿ ಹಚ್ಚಾಡಿ ಕಣ್ಣೀರ್ ಆಗ್ತದೆ ನಾವೇ ನಂಬಿರ್ತೀವಿ ಅನ್ಕೊಂಡಿದ್ಯಾ? ನೀವು ನಂಬೇ ಬಿಡಿ, ನನ್ನ ಮಗನಿಂತ ಕೆಲಸ ಮಾಡಿಂದ ನಾನು ಹೇಳಿಲ್ಲ. ಯಾರಿಗೂ ಎಂತ ಪರಿಸ್ಥಿತಿಯಲ್ಲೂ ಹೇಳಿದೆ, ಈ ನಂದ ಕಡೆ ಉಸಿರು ಇರೋ ತನಕ ಸ್ವಾಭಿಮಾನಿಯಾಗೆ ಬಾಳೋದು ಕಣು. ಕಂಡಿಲ್ವಾ ನಿಮ್ ಸ್ವಾಭಿಮಾನ? ನಂದ ಗೋಕುಲ ಅಂತ ಮೆರಿತಿದ್ಯಲ್ಲ, ಆ ನಂದ ಗೋಕುಲ ಕಟ್ಟಿದ್ದೆ ನಮ್ಮನೆ ಹೊಡೆದು. ಈಗ ಮತ್ತೊಂದ್ಸಲ ಹೊಡೆದೆ. ನೋಡ್ದೇನೋ, ಕೇಳಿಸ್ಕೊಂಡೇನೋ, ಕೇಳಿಸ್ಕೊಂಡೆ ಅವ್ರು ಆಡಿರೋ ಮಾತನ್ನ. ನಿನ್ನಿಂದ ಇಂತೆಂತ ಮಾತು ಕೇಳಿಸ್ಕೋಬೇಕು ನಾನು. ಏನೋ ಮಾಡ್ದೆ ಅವ್ರ ಮನೆ ಚಿನ್ನನ? ಮಾತಾಡೋ. ನಾನೇ ಕಟ್ ಮಾಡಿದೆಯಪ್ಪ.
ಗಿರಿಜಾ, ನಿನ್ನ ಹೊಟ್ಟೆಲ್ ಹುಡ್ದು ಇವನು ಕರೆಕ್ಟ್ ಹೆಸರು ಮಾಡ್ತಾನೆ ಅಂತ ಇವನ್ ಬಗ್ಗೆ ನಾನು ಕನ್ಸ್ಕೊಂಡಿದ್ದು. ಇವನಲ್ಲೇನೆ ನನ್ನನ್ನು ನಾನು ಕಂಡುಕೊಂಡಿದ್ದು. ಯಾಕೆ ಇಷ್ಟು ಕೆಟ್ಟೋದ ಇವನು? ನಾನು ಕೊಟ್ಟ ಸಂಸ್ಕಾರ, ನಾನು ಹೇಳ್ಕೊಟ್ಟ ಬುದ್ಧಿ ಎಲ್ಲೋ ಹೋಯ್ತು ಗಿರಿಜಾ. ಇಲ್ಲ ರೀ, ವಲ್ಲಭ ಸ್ವಾರ್ಥಿ ಅಲ್ಲ ರೀ. ನನ್ನ ಮಗ ಸ್ವಾರ್ಥಿ ಅಲ್ಲ. ಅವ್ನು ಏನ್ ಮಾಡಿದ್ರು ಇನ್ನೊಬ್ರು ಒಳತಿಗಾಗೆ ಮಾಡ್ತಾನೆ. ನಿಮ್ಮ ಮಗನ ಬಗ್ಗೆ ನೀವೇ ನಂಬಿಕೆ ಕಳ್ಕೋಬೇಡ್ರಿ. ಇಷ್ಟೆಲ್ಲ ಆದ್ಮೇಲೆ ಅವನ್ನೇ ವಹಿಸ್ಕೊಂಡು ಬರ್ತಾ ಇದೆಯಲ್ಲ ಗಿರಿಜಾ, ನಿನ್ ಬುದ್ಧಿಗೆ ಏನ್ ಹೇಳಿ ನಾನು? ಲೋ ವಲ್ಲಭ, ಯಾಕೋ ಹೀಗ್ ಮಾಡ್ತಿದ್ಯಾ? ನಿಜವಾದ ಕಾರಣ ಹೇಳೋ. ಈ ಅಪ್ಪ ಮಕ್ಳು ನಾಟಕ ನನ್ ಕೈ ನೋಡಕ್ ಆಗ್ತಿಲ್ಲ ದೊಡ್ಡಪ್ಪ. ನಮ್ಮ ಮನೆ ಹುಡುಗಿನ ಓಡಿಸ್ಕೊಂಡೋಗಿ ಮದುವೆ ಆಗಿದ್ದು ಅಲ್ದೆ ಒಡವೆಗಳನ್ನ ನುಂಗಿ ನೀರ್ ಕುಡಿದಿದ್ದಾರೆ. ಇವನ್ನ ಸುಮ್ನೆ ಬಿಡಬಾರ್ದು ದೊಡ್ಡಪ್ಪ, ಕೊಡ್ಬೇಕು. ನಾನು ಈಗ್ಲೇ ಕೊಡ್ತೀನಿ. ಸುಮ್ಮನೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತೆ. ಇವುಗಳೆಲ್ಲ ಹೀಗೆ ಕಿತ್ತಾಡಿ ನಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ತಂದು ನಿಲ್ಸಿರೋ ಸಾಲ್ದ? ಪೊಲೀಸ್ ಕೇಸು ಅಂತ ಹೋಗಿ ಪೇಪರು ಟಿವಿನಲ್ಲಿ ಬಂದು ಊರಿನ ಜನಗಳ ಬಾಯಲ್ಲಿ ಬೀಳೋ ಆಸೆನಾ? ಇನ್ನೊಂದು ಹೆಜ್ಜೆ ಇಟ್ರೆ ಸಿಗ್ದಾಗ್ತೀನಿ ನಿನ್ನ. ಅಮ್ಮ, ಮಧ್ಯ ಬರ್ಬೇಡ ಅಮ್ಮ. ನೀನಿರ್ಬೋದು, ನಿನ್ನ ಯಾರು ತಡೆಯೋದಿಲ್ಲ. ಯಾಕಂದ್ರೆ ನಿಮ್ಗಳಿಗೆ ಎತ್ತು ತಾಯಿ, ಒಡ ಹುಟ್ಟಿದ ತಂಗಿ, ಕೊಟ್ಟ ಮಗಳಿಗಿಂತ ನಿಮ್ಮ ದ್ವೇಷ, ನಿಮ್ಮ ಪ್ರತೀಕಾರ ಇದೇ ಹೆಚ್ಚು. ಅದಕ್ಕೆ ನೋಡು, ಮಗಳನ್ನು ಕೊಲ್ತೀನಿ ಅಂತ ಒಳ್ಳೆ ಮೃಗದ ತರ ಮಚ್ಚಿಡ್ಕೊಂಡು ನಿಂತಿದೀಯ. ಆಯ್ತಮ್ಮ, ಪೊಲೀಸ್ ಬೇಡ, ಕಂಪ್ಲೇಂಟ್ ಬೇಡ, ಯಾವ್ದು ಬೇಡ. ನಾನೆಲ್ಲ ಬಿಟ್ಟು ಬಿಡ್ತೀನಿ.